ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಅಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು. ಹೇಳೋದನ್ನೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ ಅಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನ್ಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ, ತುಂಬಾ ಎಲ್ಲರೂ ಸೈಲೆಂಟ್ ಆಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದ್ ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋರ್ಗೆ ಒಂದ್ ಸ್ವಲ್ಪ ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಅಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡುವ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಿರುವಾಗ ನಾನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂತ ನಿರ್ದೇಶಕರಿಗೆ, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಂತ ನಿರ್ದೇಶಕರಿಗೆ 2ನೇ ಅವಕಾಶ ತುಂಬಾ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೇನೋ 2ನೇ ಸಿನಿಮಾ ಮಾಡೋದಕ್ಕೆ, ಮೊದಲನೇ ಸಿನಿಮಾ ಮಾಡಿದಿರುವಂತ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ, ಮತ್ತೆ ಒನ್ಸ್ ಅಗೇನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳಿದ್ರು, ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸ್ ಮತ್ತೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಈ ತರದ್ದು ಆಗೋದು ಬೇಡ. ಅಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದ್ರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನ ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದ್ರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂತ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದಂತ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಅಂಡ್ 2ನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕರ್ ಆದಂತ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮ್ಗೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ 2ನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದ್ರೆ ಯಾಕೆ ನಮ್ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡಕ್ಕೆ ಆಗೋದಿಲ್ವಾ ಅಂತ ಅನ್ಕೊಂಡು, ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತಗೊಂಡಿದ್ದೀನಿ. ಸೊ ಇದೊಂದು ಬಹಳ ದೊಡ್ಡದಾಗಲ್ಲ ಅಂತ ಹೇಳಿ, ಸರಿ ಎಷ್ಟಾದ್ರೂ ಆಗ್ಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು 2ನೇ ಕಾರಣ. ಅಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನೀವೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗ್ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕಿಲ್ಲದೆ ಇದ್ದಾಗ ನಮ್ಮನ್ನ ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ, ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಿರೋದು ಪ್ರೆಷರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲೆಂಜಸ್ ಇದೆ ಸರ್. ಖಂಡಿತವಾಗ್ಲೂ ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಖುಷಿ ಇದೆ, ಯಾಕಂದ್ರೆ ಇಂತಹ ಸ್ಥಿತಿಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡೋದಕ್ಕೆ ಕೆಲಸ ಇದೆ. ಅಂಡ್ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ ನನಗೆ ಬೇರೆ ಬೇರೆ ಕಡೆ ಅಂತ. ಸೊ ಹಾಗಾಗಿ ಅದು ನನಗೆ ಬಹಳ ಖುಷಿ ಇದೆ. ಆ ಕಡೆ ಈ ಕಡೆ ಎಲ್ಲಾ ಕಡೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅದು ಸಾಲದು ಅಂತ ಇದನ್ನು ತಗೊಂಡಿದ್ದೀನಿ ಕೈಗೆ, ಅಂದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಣ ಅಂತ ಹೇಳಿ. ಸರ್, ಈ ಸಬ್ಜೆಕ್ಟ್ ನನ್ನ ಹತ್ರಕ್ಕೆ ಬಂದಾಗ ಫಸ್ಟ್ ನನಗೆ ಅನ್ಸಿದ್ದು, ಈ ಕಥೆನ ನಾವು ಬೇರೆ ನಿರ್ಮಾಪಕರ ಹತ್ರ ತಗೊಂಡೋಗಿ ಹೇಳಿದ್ರು, ಅಥವಾ ನಾವು ಬೇರೆ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ನಿರ್ಮಾಪಕರಿಗೆ ಹೇಳಿದ್ರೆ ಪ್ರಾಬ್ಲಿ ಕಷ್ಟ ಆಗುತ್ತೆ, ಅರ್ಥ ಮಾಡಿಸೋದೇ ಕಷ್ಟ ಆಗುತ್ತೆ ಈ ಸ್ಕ್ರಿಪ್ಟ್ ನನಗೆ. ಯಾಕಂದ್ರೆ ಬ್ಲಿಂಕ್ ಆದಾಗ್ಲೂ ಸುಮಾರು ಜನ ಕೇಳಿದ್ರು, ಹೆಂಗ್ ಅರ್ಥ ಆಯ್ತು ನಿಮಗೆ ಈ ಕತೆ ಕೇಳಿದಾಗ ಅಂತ. ಇದು ಆ ತರದ ಕತೆ. ಮತ್ತೆ ಒಂದ್ಸೆಗೆ ಇದನ್ನ ಅರ್ಥ ಮಾಡಿಸಿ ಇದನ್ನ ಮಾಡುವ ಶೈಲಿ ಆಗಿರ್ಬೋದು, ವಿಧಾನ ಆಗಿರ್ಬೋದು, ಈ ರೀತಿ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಇಟ್ ಇಸ್ ವೆರಿ ಹಾರ್ಡ್. ಸೊ ಅವರು ಏನ ಹೇಳ್ಬೇಕಂತ ಹೊರಟಿದ್ರೆ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಂಡ್ ನನಗೆ ಯಾವಾಗ್ಲೂ ತಲೆಯಿತ್ತು, ಯಾಕಂದ್ರೆ ಒಬ್ಬ ವೈಯಕ್ತಿಕವಾಗಿ ನಾನು ನಟನಾಗಿ ಜಾನರ್ಸ್ ನ ಬ್ರೇಕ್ ಮಾಡೋದು ನಾನು ನಂಬ್ತೀನಿ. ಅಂದ್ರೆ ನನಗೆ ತುಂಬಾ ಇಷ್ಟ ಅದು. ನಾನು ಪ್ರತಿ ಸರಿನೂ ಜಾನರ್ಸ್ ನ ಬ್ರೇಕ್ ಮಾಡಿ ಸಿನಿಮಾನ ಮಾಡ್ತೀನಿ. ಹಿಂದಿನ ಸಿನಿಮಾ ಹತ್ರ ನನ್ನ ನೆಕ್ಸ್ಟ್ ಸಿನಿಮಾ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲೇ ಐ ಫೆಲ್ಟ್ ಓಕೆ, ಒಂದು ಶುರು ಮಾಡೋದಕ್ಕಾಗ್ಲಿ ಅಥವಾ ಈ ತರದೊಂದು ಕಥೆಯನ್ನು ಹೇಳಬೇಕು ಜನರಿಗೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳು ಆಚೆ ಬಂದಾಗಲೇ ಅದು ಹೆಚ್ಚಿನ ಜನ ಆಡಿಯನ್ಸ್ ತಟ್ಟೋದಕ್ಕೆ ಸಾಧ್ಯ ಸರ್. OTT ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು. ಸೊ ಐ ಥಾಟ್ ದಿಸ್ ಇಸ್ ಅ ಸ್ಟೋರಿ ಟು ಟೆಲ್ ಅಂತ. ಸರ್ ಅದೇ ಹೇಳಿದ್ನಲ್ಲ, ಅವಕಾಶಗಳಿವೆ ಸರ್. ನೀವೇ ಹೇಳಿದ್ರಿ, ಇವತ್ತು ಈ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ, ಪಕ್ಕದ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ನನಗೆ ಕೆಲಸಗಳಿದೆ. ಅಂಡ್ ಇವತ್ತು
ನೋಡ್ತಾ ಇದ್ರೆ ತುಂಬಾ ಕಮ್ಮಿ ಜನ ಹೊಸಬ್ರ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ತುಂಬಾ ಕಮ್ಮಿ ಜನ. ನಾವು ಶುರು ಮಾಡಿದಾಗ ಕೆರಿಯರ್ನ ಎಲ್ಲೋ ಒಂದ್ ಕಡೆ ದಿಯಾ ಅಂತ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೇನೆ, ದಸರಾ ಅಂತ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೇನೆ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಸೊ ಎಲ್ಲಾ ಸತಿನೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನನಗೆ ಇಷ್ಟ ಕೊಟ್ಟಂತ ಇಂಡಸ್ಟ್ರಿ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯುವಕರು ಬರಲಿ, ಹೊಸ ಪ್ರತಿಭೆಗಳು ಬರಲಿ ಅಂಡ್ ಸಿನಿಮಾ ಮುಂದೆ ಹೋಗ್ತಾ ಇರಲಿ ಅಂತ ಈ ಸಿನಿಮಾ ಮಾಡೋದು. ಖಂಡಿತವಾಗ್ಲೂ ಸಳ ಅಂದ್ರೆ ಮೊದಲನೇದಾಗಿ ಫಸ್ಟ್ ಕಾಪಿ ಕಂಪ್ಲೀಟ್ ಆಗ್ಲಿ, ಅದಾದ ನಂತರ ಇದು ಈ ಭಾಷೆಗೆ ಸೀಮಿತವಾಗಿರುತ್ತಾ ಅಥವಾ ಇದು ಬೇರೆ ಭಾಷೆಗೂ ತಗೊಂಡು ಹೋಗ್ಬೋದಂತ ಆಮೇಲೆ ನಂತರ ನಿರ್ಧಾರ ಮಾಡೋಣ ಅಂತಿದೀವಿ. ಬಟ್ ಚಾನ್ಸಸ್ ಇದ್ರೆ ಖಂಡಿತವಾಗ್ಲೂ ಇದನ್ನ ಬೇರೆ ಭಾಷೆಯಲ್ಲೂ ತಗೊಂಡೋಗಿ ಈ ಸಿನಿಮಾನ ಪ್ರಚಾರ ಮಾಡಿ ಅಲ್ಲಿನ ಆಡಿಯನ್ಸ್ ಕೂಡ ನೋಡೋ ಹಾಗೆ ಮಾಡ್ಬೇಕನ್ನುವ ಇದಿದೆ. ಅಂದ್ರೆ ಸರ್ ಅರ್ಥ ಆಗ್ಲಿಲ್ಲ. ಸರ್ ಬ್ಲಿಂಕಿಂಗ್ ರಿಟರ್ನ್ಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಸರ್. ನನ್ನ ನಟ ಅಷ್ಟೇ ಅದರಲ್ಲಿ. ಅದೇ ನಾನು ಹೇಳಿದ್ ನಿಮ್ಗೆ ಅನುಭವಗಳು ಅಂತ ಅದಕ್ಕೆ ಹೇಳಿದ್ದು. ಅದಕ್ಕೆ ಆ ಅನುಭವವನ್ನ ತಗೊಳ್ಳೋದಕ್ಕೇನೆ ಈ ಸಿನಿಮಾ ಅಂತ ಅನ್ಸುತ್ತೆ. ಸೊ ನನಗೆ ಅದು ರಿಟರ್ನ್ಸ್ ಆಗ್ಲಿ ಅನ್ನೋದ್ರಲ್ಲಿ ನನಗೆ ಯಾವ್ದ್ರ ಬಗ್ಗೆನೂ ಐಡಿಯಾ ಇಲ್ಲ. ಬಟ್ ಈ ಸಿನಿಮಾ ರಿಟರ್ನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇದು ಜಾಸ್ತಿ ಜನರಿಗೆ ಮುಟ್ಟಬೇಕು. ಆಮೇಲೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ನನಗಿರೋದು ಈ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ಮುಂದೆ ಬರುವ ಎಷ್ಟೋ ನಿರ್ದೇಶಕರಿಗೆ ಮತ್ತು ನಟರಿಗೆ ಇನ್ನೊಂದು ಭರವಸೆ ಮೂಡುತ್ತೆ. ಈ ತರದ ಸಿನಿಮಾ ಮಾಡಬಹುದು. ಸಿನಿಮಾ ಮಾಡಬೇಕು ಅಂತಂದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ ಸಿನಿಮಾ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಇರಬೇಕು, ದೊಡ್ಡ ಸಿನಿಮಾಗಳೇ ಮಾಡಬೇಕು, ಆವಾಗಲೇ ಜನ ಥಿಯೇಟರ್ಗೆ ಬರೋದು ಅನ್ನೋ ಒಂದು ಮನಸ್ಥಿತಿ ಆಗಿದೆ. ಇಲ್ಲ, ಸಿನಿಮಾಗಳ ಬಜೆಟ್ ಅಲ್ಲೂ ಮಾಡಬಹುದು, ಹೊಸಬ್ರನ್ನೂ ಹಾಕೊಂಡು ಮಾಡಬಹುದು. ನಾವು ಒಳ್ಳೆ ಉತ್ತಮವಾದ ಸಿನಿಮಾಗಳನ್ನ ಕೊಟ್ರೆ ಜನ ಬರ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿ ಮೂಡ್ಬೇಕು ಫಸ್ಟ್. ಎಲ್ಲೋ ಒಂದ್ ಕಡೆ ನನಗೆ ಎಲ್ಲರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿ ಒಳಗಿರೋರೇ ಕುಗ್ತಾ ಇದಾರೆ ಸರ್. ಹೊರಗಡೆ ಅವ್ರು ಹೇಳೋದು ಬೇರೆ, ಒಳಗಡೆ ಇರುವ ನಾವೇ ಕುಗ್ದಾಗ ಏನಾಗುತ್ತೆ ಗೊತ್ತಿಲ್ಲ, ಅದು ಡೌನ್ಫಾಲ್ ಅದು. ಸೊ ಎಲ್ಲೊಂದ್ ಕಡೆ ಭರವಸೆ ಕೊಡ್ಬೇಕಂತ ಈ ತರದ ಪ್ರಯತ್ನಗಳಾಗಬೇಕು. ಈ ರೀತಿ ಪ್ರಯತ್ನಗಳಾದ್ರೆ ನಾವು ಭರವಸೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ ಪ್ರಾಬಬ್ಲಿ ಜುಲೈ ಅಥವಾ ಆಗಸ್ಟ್. ನಾನು ದೀಕ್ಷಿತ್ಗೆ ಹೇಳಿದ್ರೆ ನನ್ನ ಕರಿಯೋ ಹಂಗಿಲ್ಲ ಸ್ಟೇಜ್ ಮೇಲೆ ಅಂತ. ಯಾಕಂದ್ರೆ ನನ್ನ ಗಂಟ್ಲು ಪೂರ ಊಷ್ಟ ಆಗ್ಬಿಟ್ಟಿದೆ. ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು. ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ. ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮೂರು ಜನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವ್ರಿಗೇನು ಅನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್ ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ತುಂಬಾ ಡಿಫ್ರೆಂಟ್, ತುಂಬಾ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಅಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗ್ಲಿ, ಅವ್ರಿಗೆ ಇರೋ ವಿಷನ್ ಆಗ್ಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ ಡ್ರೀಮ್ಸ್ ಎಲ್ಲ ಇವಾಗ ಈ ತರ ಶೇಪ್ ಅಪ್ ಆಗ್ತಿದೆ ಅಂತ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಅಂಡ್ ನೀವು ಈ ತರಾನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ. ಆಸ್ ಅನ್ ಆಕ್ಟರ್, ಆಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಅಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ತರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಷ್ಟ ಆಯ್ತು. ಬ್ಲಿಂಕ್ ಅಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದೀರಾ, ದೀಕ್ಷಿತ್ ಅವ್ರ ಕೆಲಸ ಆಕ್ಟರ್ ಆಗಿ ತುಂಬಾ ನೋಡಿದೀರಾ.
ಅಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕ್ ಅಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಅಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನ್ ತಗೊಂಡ್ ಬರುತ್ತೆ ಅಂತ ನೋಡ್ಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ವಂದನಾ. ನಾನು ಆಲ್ರೆಡಿ ನಡಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಅಂಡ್ ದೀಕ್ಷಿತ್, ಯೋರ್ ಜರ್ನಿ ಇಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನ ಒಂದು ಆಕ್ಟರ್ ಆಗಿ ಮಿಂಚೋದನ್ನ ನೋಡಿದೀವಿ ಅಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆಸ್ ಅ ಪ್ರೊಡ್ಯೂಸರ್. ಅಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಅಂಡ್ ಸಕ್ಸಸ್. ಅಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕ್ ಅಲ್ಲೂ ತುಂಬಾನೇ ಅಮೇಸಿಂಗ್ ಕೆಲಸ ಮಾಡಿದ್ರಿ ನಿಮ್ ಪೂರ್ತಿ ತಂಡ. ಅಂಡ್ ಟೀಸರ್ ತುಂಬಾನೇ ಅಮೇಸಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ತುಂಬಾ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು ವಂದನಾ. ಫಸ್ಟ್ ಆಫ್ ಆಲ್ ಟೀಸರ್ ತುಂಬಾ ಚೆನ್ನಾಗಿದೆ, ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರಿಗೆ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪಾ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಬಹಳ ಅದ್ಭುತವಾಗಿದೆ. ತುಂಬಾ ನನಗಂತೂ ಬಹಳ ಖುಷಿ ಆಗ್ತದೆ. ಈ ತರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ. ಒಂದು ಸಫಿಶಿಯಂಟ್ ಬಜೆಟ್ ಅಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ತರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ ನ KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್. ದೀಕ್ಷಿತೇ ನಟನೆ ಮಾಡ್ಬೇಕಾಗಿತ್ತು, ಬಟ್ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ. KTM ಮತ್ತೆ ನಾನು ಅಥರ್ವ ಅಂತ ಒಂದ್ 2 ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತೆ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ ಮನೆ ತಗೋಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಬಹಳ ಒಳ್ಳೇದಾಗ್ಬೇಕು, ಅದೊಂದಿದೆ. ದೀಕ್ಷಿತ್ ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು. ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೇನೆ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೇನೆ ಗರ್ಲ್ ಫ್ರೆಂಡ್ ಇದೆ, ಗರ್ಲ್ ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ದೀಕ್ಷಿತ್. ಏನಕ್ಕಂದ್ರೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ, ಸೊ ಮಲ್ಕೊಂಡ್ಬಿಟ್ಟಿರ್ತೀನಿ ಯೂಶಲಿ ಮಿಡ್ಲಲ್ಲಿ. ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದ್ರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬಾ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದ್ರೆ ಬೇರೆ ಫ್ರೆಂಡ್ಶಿಪ್ ಅಥವಾ ಬೇರೆ ಥೀಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಜನನ್ ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬಾ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆಕ್ಟಿಂಗ್ ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬಾ ಓವರ್ ಶಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ, ಬಟ್ ಡೆಫಿನೆಟ್ಲಿ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನ್ ಕಾಣಿಸುತ್ತಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. ಅದನ್ನ OTT ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಒಂದು ಹಾಡಿಗೆ ಸಿಕ್ಕಿದ್ರು. ಅವಾಗ ನಾವು ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಅಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ, ಓ ನೈಸ್ ಕನ್ನಡ ಫಿಲ್ಮ್, ಐ ರೀಸೆಂಟ್ಲಿ ವಾಚ್ಡ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ, ಐ ಲವ್ ಇಟ್ ಅಂತೆಲ್ಲ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗ್ಲಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ಯಾರ್ ವರ್ಕ್ಸ್ ಹೆಲ್ಪ್ ಅಸ್. ಸೊ ನಿಮ್ಮಿಬ್ರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗ್ಲಿರೋ ಎಲ್ಲ ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತೆ ಎಡಿಟ್ ನನಗೆ ಬಹಳ ಇಷ್ಟ ಆಯ್ತು. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್ಸ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಶ್ರೀದಿಂದ ಕಾಲ್ ಮಾಡಿ ನನಗೆ ಟೀಸರ್ ಬಂದ್ ಕೂಡ ನಾನು ಟೀಸರ್ ನೋಡ್ಬೇಕಿತ್ತು. ಸುಮಾರು ನಾವೀಗ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಸರಿ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವ ಅಂತ ಒಂದಷ್ಟು ಲಿಸ್ಟ್ ಗಳು ಬರುತ್ತೆ. ಅದ್ರಲ್ಲಿ ನಮ್ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದ್ರಲ್ಲಿ ಸೇರ್ಕೊಂಡ್ರೆ ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನಪಾಕಿ ಖುಷಿ ಆಗುತ್ತೆ ಅವ್ರನ್ನ ಕಂಡ್ಗೆ ಅಂತ. ಸೊ ಭಯ ಪಡಿಸಕ್ ಮಾಡಿದ್ರೆ ಭಯ ಆಗುತ್ತೆ. ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ. ಮತ್ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀವಿ. ಟೀಮ್ಗೆ ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ಒಂದು ಯುನಿಕ್ ಟೈಟಲ್. ನಾವು 6600 ಕಾಲದಿಂದ, MMS ಕಾಲದಿಂದ CD, DVD, ಮೊನ್ನೆ ರೀಸೆಂಟ್ ಪೆನ್ ಡ್ರೈವ್ ವರ್ಗು ವಿಡಿಯೋ ತಂದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ ಮಾರ್ಕೆಟ್ ಅಲ್ಲಿ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನಿಸ್ ನೋಡಿದಾಗ ಟೈಟಲ್ ಅಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ತರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕೆಟ್ ಇದ್ದಾರೆ, ನಾನು ಅದನ್ನ ಆಪರೇಷನ್ ಸಿಂಧೂರ ಕನೆಕ್ಟ್ ಮಾಡ್ಕೊಂಡೆ. ಅದು ಟ್ರೆಂಡ್ ನಡೀತಾ ಇದೆ, ಹಂಗ್ ಪಾಸಿಟಿವ್ ಆಗಿ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು.
ತುಂಬಾ ಖುಷಿ ಆಯ್ತು ಇದು ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ, ಶ್ರೀನಿಧಿ ಬ್ಲಿಂಕಲ್ ಪ್ರೂವ್ ಮಾಡಿದ್ರು. ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ. ಅವ್ರದ್ದು ದೆವ್ವ ತರ ಕೆಲಸ ಮಾಡ್ತಾರೆ, ಹಗಲ್ ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ದೆ ಅಲ್ಲೇ. ಸೊ ನನಗೆ ಇಷ್ಟ ಆಯ್ತು, ತಲೆಯಲ್ಲಿ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ, ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂತ ಗೆಳೆಯ. ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು, ಅಂದ್ರೆ ಮೇಜರ್ ಆಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ ಡಿಕಿಡಿ, ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ನೋಡಿದೀನಿ, ಇಬ್ಬರು ಅಮ್ಮಂದಿರಿದ್ದಾರೆ, ಉಷಮ್ಮ ಇದ್ದಾರೆ ಮತ್ತೆ ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದ್ರೆ ನಿರ್ದೇಶಕ, ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ ಬಿಟ್ಟು ಬಂದು ಮಾಡ್ಬೇಕಾಗತ್ತೆ. ಅವನು ಆಕ್ಟಿಂಗ್ ಆದ್ರೆ ಆರಾಮಾಗಿ ಹೋಗಿ ಮಾಡಿ ಬಂದ್ಬಿಡ್ತಾರೆ, ತಲೆಬಿಸಿ ಇಲ್ಲ. ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸಿದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟ್ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಮನೆ ತಗೋಬೇಕಂದ್ರೆ ದುಡ್ಡಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಈ ಸಿನಿಮಾ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡ್ಸುತ್ತೆ, ಒಳ್ಳೇದಾಗ್ಲಿ. ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯ್ತು, ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡಕ್ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ. ಬಟ್ ನೋಡ್ಬೇಕು ಅನಿಸ್ತು, ಅಲ್ಲಿ ಇಡೀ ತಂಡ ಗೆದ್ದಿದೆ. ಎಲ್ಲರೂ ಇಂಡಿವಿಜುವಲ್ ಆಗಿ ಹೇಳಕ್ಕಾಗಲ್ಲ, ಒಳ್ಳೇದಾಗ್ಲಿ. ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ರೀತಿಯಲ್ಲಿ ಹೇಳ್ತಾರೆ, ಕೇಳಿಸ್ಕೊಂಡಿರ್ತೀನಿ. ಬಟ್ ನಾನು ಮುಂಚೆ ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದೀನಿ ದಟ್ ನೋ, ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದುಹಾಕ್ಬಿಡಿ. ಬಿಕಾಸ್ ಇಟ್ ಇಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜ್ ಅಲ್ಲಿದೆ. ಸೊ ಎಲ್ಲರೂ ಕುಕ್ಕೂರಿನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದ್ರ ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್, and one of the colors is this video. It's a commendable job, Srinidhi. Like, you know, I always ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಐ ವಾಸ್ ಆಲ್ವೇಸ್ ಬಿ ಲೈಕ್ ಇವ್ರನ್ನ ತುಂಬಾನೇ ಕೇಸ್ ಸ್ಟಡಿ ಥರ ನನ್ನ ಕನ್ಸಿಡರ್ ಮಾಡಿದ್ದೆ. ಬಿಕಾಸ್ ಅಂತ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು, ಅಷ್ಟು ಅಂತ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು, ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ, ಹಿ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಿದ್ದೆ. ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡ್ರಿ ದೀಕ್ಷಿತ್ ಮ್ಯಾನ್. ಐ ಬೀನ್ ಆಲ್ವೇಸ್ ಅನ್ ಅಡ್ಮೈರರ್ ಆಫ್ ಯು. I'll work with you. So he ಹೇಳ್ತಾ, and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people. Thank you so much. Thank you for this. Congratulations team. ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. And everyone knows, and I know Srinidhi, what kind of a cinephile and a passionate filmmaker you are. Last film sci-fi genre, and now you are coming to a horror found footage genre, and this can only happen to have a team around you. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ, and ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. ಯು ಹ್ಯಾವ್ ವಂಡರ್ಫುಲ್ ಎಡಿಟರ್ಸ್, ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ADs. ಆ್ಯಂಡ್ ದೀಕ್ಷಿತ್ ಸರ್, ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ ಕಮಿಂಗ್ ಆಸ್ ಅ ಪ್ರೊಡ್ಯೂಸರ್. You are not just backing this film, you are backing the future filmmakers here. So I am so happy for you. And this is not just a film. ಇನ್ನು ಮುಂದೆ ತುಂಬಾ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್. Thank you so much, sir. ಇದು ಈ ಥರ ಜನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಿಕಾಸ್ ನಾನು ಬೇರೆ ಲ್ಯಾಂಗ್ವೇಜಲ್ಲೂ ಈ ಥರ ಜನ ನೋಡಿಲ್ಲ. ನಾನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಟೀಸರ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಟೀಮ್ಗೆಲ್ಲ ಒಳ್ಳೆದಾಗಲಿ. ಟೀಸರ್ ತುಂಬಾನೇ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್. ಬಟ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರ್ಲಿ, ನೀವಿರ್ಲಿ, ಶ್ರೀನಿಧಿ ಅವರಿರ್ಲಿ, ಸಿಡ್ ಅವರಿರ್ಲಿ, ಕಾಜಲ್, ಮಂದರ್ ಅವರು, ಬೃಂದ ಅವರು, ಅರುಣ್ ಸರ್, ನಮ್ಮ ಹೈಬದನ ಸರ್. ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಲೈಕ್ ಲೇಟ್ ಆಗಿ ಬಂದೆ. ಬಟ್ ಮೊದ್ಲಿಂದಾನೇ ನೀವು ತುಂಬಾನೇ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬಾ ಇನ್ಸ್ಪೈರ್ ಮಾಡಿದ್ರಿ. ಅಂದ್ರೆ ನಿಮ್ ವರ್ಕ್ ಎಥಿಕ್ ಇರ್ಲಿ, ಡಿಸಿಪ್ಲಿನ್ ಇರ್ಲಿ, ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಯು. ಅಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಅಂಡ್ ದಿ ಎಂಟೈರ್ ಟೀಮ್.
and all the very best. Thank you. ಥ್ಯಾಂಕ್ ಯು. ಟೀಸರ್ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಣ್ಯರ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾನು ಹೇಳಿದೆ, ಗುರು ನಿಂದು ಬಟ್ಟೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನೀವೆಲ್ಲ ಬೇಡ, ನಿಜವಾಗ್ಲೂ ನನ್ನ ಮಾತು ಕೇಳು ಅಂತ. ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಇಟ್ಸ್ ಅಮೇಸಿಂಗ್. ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಸಿಂಗ್ ಜಾಬ್. ಟೆಕ್ನಿಕಲ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಹೋಗೋಣ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗಣ್ಯರೆಲ್ಲರಿಗೂ ತುಂಬ ಹೃದಯದ I have a special place for Deekshit in my heart. ಅವರ ಬೆಳವಣಿಗೆ, ಅವರ ಪ್ರೋಗ್ರೆಸ್ ನೋಡಿದ್ದೀನಿ. ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್. ಇದರಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಎಸ್. ದಟ್ ಇಸ್ ಮೈ ಲವ್ ಫಾರ್ ಹಿಮ್ ಆ್ಯಂಡ್ ಮೈ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್. ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ಥೆಟಿಕ್ಸ್ ಹಾಕೊಂಡು ಆ್ಯಕ್ಟ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ಹ್ಯಾಪಿ ಫಾರ್ ದ್ಯಾಟ್. ದೀಕ್ಷಿತ್ ಗೇವ್ ಮಿ ದಟ್ ಆಪರ್ಚುನಿಟಿ. ಟೀಸರ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಆಗಿರುತ್ತೆ ಅನ್ಕೋತೀನಿ. ಲೈಕ್ ದಿ ಅದರ್ ಡೈರೆಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೆಟ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಸ್ಪಾಟ್ ಆನ್ ಇದೆ. ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ. ಮ್ಯೂಸಿಕ್ ಇಸ್ ಬ್ಲಾಸ್ಟಿಂಗ್. I'm sure it's going to be a real successful roller coaster ride for the viewer. Wishing Deekshit and Srinidhi sir all the very best and kudos to the team. ಥ್ಯಾಂಕ್ ಯು ಸರ್. ನೀವು ಮೆಚ್ಚಿದ್ರೆ ಮಾತಾಡ್ತಿರೋದು ಅಷ್ಟೇ ಎಕ್ಸೈಟ್ಮೆಂಟ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಬ್ಲಿಂಕಲ್ಲಿ ನಾನು ಅಸೋಸಿಯೇಟ್ ಆಗಿ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಈ ಸತಿ ತೆರೆ ಮೇಲೆ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಹೋಪ್ಫುಲಿ ಇನ್ನೂ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ ಅಂಡ್ ಮುಂದಕ್ಕೆ ಹೋಗ್ಬೋದು. ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಶ್ರೀನಿಧಿ. ಥ್ಯಾಂಕ್ ಯು. ನೀವು ಬ್ಲಿಂಕಲ್ಲಿ ಕೂಡ ಆಕ್ಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಪವನ ಪುತ್ರ ಅಂತ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಯಾವುದು ಅಂತ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಪ್ರಾಸ್ಥೆಟಿಕ್ ಹಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳೋಕ್ಕಾಗದೇ ಇರೋದ್ರಿಂದ ಸದ್ಯಕ್ಕೆ ಇವಾಗ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮ ಲಾಸ್ಟ್ ಮಾತಾಡಿಸ್ತೀನಿ, ಭರತ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಮುಂಚೆ ಬ್ಲಿಂಕಲ್ಲಿ ಕೆಲಸ ಮಾಡಿದ್ದೆ ಮತ್ತು ಯೋಧನ ಸರ್ದ ಎಲ್ಲೋ ಜೋಗಪ್ಪನಿ ನರಮನೆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಒಂದು ಮುಖ್ಯ ಪಾತ್ರದಲ್ಲಿ ಮೊದಲನೇ ಸತಿ ಈಗ ಬರ್ತಿರೋ ಚಿತ್ರದಲ್ಲಿ ಆಕ್ಟ್ ಮಾಡ್ತಿದ್ದೆ. ಸೊ ಇದಕ್ಕೂ ಮುಂಚೆ ಬ್ಲಿಂಕ್ ಸುಮಾರು ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಆಕ್ಟ್ ಮಾಡಿದ್ದೀನಿ. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಆ್ಯಂಡ್ ಮತ್ತೆ ದೀಕ್ಷಿತ್ ಸರ್ಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮ್ಮನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ನಮಗೆ. ಅಂಡ್ ಇನ್ನೊಂದು ಈ ಟೈಮಲ್ಲಿ ನನಗೆ ತುಂಬ ನೆನಪಾಗೋದು ಅಂದರೆ 2017 ಅನಿಸುತ್ತೆ. ನಾವೆಲ್ಲ ಆ್ಯಕ್ಚುಲಿ ನಾಟಕ ಮಾಡಿಕೊಂಡು ಥಿಯೇಟ್ರಲ್ಲಿ, ಕಾಲೇಜಲ್ಲಿ ಥಿಯೇಟ್ರ್ ಮಾಡ್ಕೊಂಡು ಬರ್ತಿದ್ದು ಹುಡುಗರು. ಸೊ ಆ 2017ರಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಸ್ಕೂಲ್ ಇದೆ, ಲೇಡೀಸ್ ಸ್ಕೂಲ್ ಇದೆ. ಅಲ್ಲಿ ರಿಹರ್ಸಲ್ ಬಿಡ್ತಿದ್ರು ಸ್ಕೂಲ್ ಮುಗಿದ್ಮೇಲೆ. ಓಕೆ, ಸೊ ಅಲ್ಲಿ ಸಂಜೆ ನಮ್ಗೆ 5 ಗಂಟೆ ಮೇಲೆ ರಿಹರ್ಸಲ್ ಬಿಡ್ತಿದ್ರು. ಸೊ ರಿಹರ್ಸಲ್ ಮುಗಿಸ್ಕೊಂಡು ಅಲ್ಲೊಂದು ಸಣ್ಣ ಕಟ್ಟಿದೆ ನಮ್ಮ ರಿಹರ್ಸಲ್ ಜಾಗಕ್ಕೆ. ಸೊ ಅವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಒಂದು ಸಿನಿಮಾ ಮಾಡಬೇಕು ಅಂತ. ಒಂದೇ ಸಿನಿಮಾ ಮಾಡಬೇಕು, ಸಾಕಲ್ಲ, ಆಮೇಲೆ ಮುಂದಕ್ಕೆ ನೋಡೋಣ ಏನ್ ಕತೆ ಏನಾಗುತ್ತೋ ಪರವಾಗಿಲ್ಲ. ಜೀವನದಲ್ಲಿ ನಮ್ಮ ಆಸೆ ಏನಿತ್ತು ಅಂದ್ರೆ ಒಂದೇ ಸಿನಿಮಾ ಮಾಡಬೇಕು ಅಂತ. ಸೊ ಅವತ್ತಿಂದ 2017 ಸೊ ಈಗ 2025 ಆ ಹೊಡೆದಾಟ, 0 ಬಜೆಟ್ ಶಾರ್ಟ್ ಫಿಲಮ್ಸು, ಮತ್ತೆ ಎಷ್ಟೋ ಕಥೆಗಳು ಪಾಪ ನಿಧಿ ಬರ್ದು ಈಗಲೂ ಒಂದು ಮನೇಲಿದೆ. ಅವ್ಯಾವು ನಮ್ಗೆ ಈಚೆ ತರಕ್ಕಾಗ್ಲಿಲ್ಲ. ಸೊ ಅಲ್ಲಿಂದ ಫಾರ್ಮ್ ಆಗಿ ಟೀಮು. ಸೊ ಅವತ್ತು 2017 ಯಾರು ಹುಡುಗರು ನಮ್ಮ ಜೊತೆ ಇದ್ರು ಇವತ್ತು ನೋಡ್ಬೋದು, ಎಲ್ಲರೂ ಇಲ್ಲಿ ಹಿಂದೆನೇ ಇದ್ದಾರೆ. ಸೊ ಒಂದು ಕಾಲೇಜಲ್ಲಿ ಒಂದು ಹುಡುಗರು ಒಂದು ಟೀಮ್ ಮಾಡ್ಕೊಂಡು ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಸೊ ಅವರೇ ಅಷ್ಟು ಜನನು ಈ ಎಜುಕೇಶನ್ ಫೀಲ್ಡ್ ಬಿಟ್ಟು ಅಷ್ಟು ಜನ ಸಿನಿಮಾಗೆ ಬಂದ್ರೆ ಎಲ್ಲಿರ್ತಾರೆ ಅಂದ್ರೆ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾರೆ. ಯಾಕಂದ್ರೆ ನಮ್ಗೆ ಕಾಲೇಜಲ್ಲಿ ಇವರೇ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಬರೋ ಟ್ರಿಪ್ ಹೋಗೋಣ ಅಂದ್ರು ಏನೇನು ಮಕ್ಕಳೇ, ಬರೋ ಮನೇಲಿ ಫಂಕ್ಷನ್ ಇದೆ ಅಂದ್ರು ಇವರೇ, ಸರಿ ಬರ್ರು ಬನ್ನಿ ಸಿನಿಮಾ ಮಾಡೋಣ ಅಂದ್ರು ಸೊ ಇವರೇ. ಸೊ ನನ್ನ
ಇವ್ರನ್ನೆಲ್ಲ ನಾನು ಇವತ್ತಿಗೆ ಈ ಸ್ಟೇಜ್ ಮೇಲೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳ್ಬೇಕು, ಡೈಲಾಗ್ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ನಾನು ಇವಾಗ ಬಿಡ್ತೀನಿ. ಸೊ ಮೊದಲನೇದಾಗಿ ನನ್ನ ಹೆಸರು ಜೀವನ್ ಶಿವಕುಮಾರ್ ಅಂತ. ರಂಗಭೂಮಿ ಮಾಡ್ತಾ ಇದ್ವಿ. ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ಆಸೆಯಿಂದ ಏನಾದ್ರು ಮಾಡ್ಬೇಕಲ್ಲ ಅಂತ ನಾನು ತುಂಬಾ ಜೋಶಲ್ಲಿ ಇರ್ತಾ ಇದ್ದೆ ಯಾವಾಗ್ಲೂ. ಆ ಜೋಶ್ನ ಇನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದು ನಮ್ಮ ತಂಡ. ಸೊ ಈ ತಂಡಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕು. ಆಮೇಲೆ ಇಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡಕ್ಕೆ ಇಷ್ಟು ಜನ ಮೀಡಿಯಾದವರು, ಇಷ್ಟು ಜನ ಗೆಸ್ಟ್ಗಳು, ನೀವೆಲ್ಲ ಬಂದಿರೋದಕ್ಕೆ ತುಂಬಾ 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 ಥ್ಯಾಂಕ್ಸ್. ಏನ್ ಹೇಳ್ಬೇಕು, ಫಸ್ಟ್ ಆಕ್ಚುಲಿ ಬ್ಲಿಂಕ್ ಶೂಟಿಂಗ್ ಟೈಮಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ, ಒಂದು ಅಪೂರ್ವ ಮನೆ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ವಿ. ನಾನು ಶ್ರೀನಿಧಿ ಅವರು ಮತ್ತೆ ದೀಕ್ಷಿತ್ ಸರ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ದೀಕ್ಷಿತ್ ಸರ್ ಹೇಳ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಆಕ್ಟರ್ ಆಗ್ಬೇಕು ಅಂತ, ಬಟ್ ಅಸೋಸಿಯೇಟ್ ಆಗಿ ಅಲ್ಲಿ ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಿರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಇವ್ನ ಆಕ್ಟರ್ ಆಗ್ಬೇಕು, ಇವರೆಲ್ಲ ಹುಡುಗರು ಆಕ್ಟರ್ ಆಗ್ಬೇಕು ಅಂತ. ಸೊ ಅವ್ರು ಯಾವಾಗಲೂ ಒಂದು ಮಾತಾಡೋರು. ಅವತ್ತಿನ ದಿವಸ ಒಂದು ಮಾತಾಡಿದ್ರು, ನೋಡಪ್ಪ ಈಗ ಈ ಕೆಲ್ಸಗಳು ಮಾಡ್ತಾ ಇದ್ದೀರಾ, ಯಾವತ್ತು ಒಳಗಡೆ ಇರೋ ಇದನ್ನ ಕಳ್ಕೊಬೇಡಿ. ಇನ್ನೊಂದು 2-3 ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ನೀವು ಆಕ್ಟರ್ಗಳಾಗ್ತೀರಾ, ನಿಮ್ಗೂ ಡೈರೆಕ್ಟರ್ಗಳು ಬಂದು ಒಂದಿಷ್ಟೇನೋ ಹೇಳ್ತಾರೆ, ಆಗ ಪ್ರಿಪೇರ್ ಆಗ್ಬೇಕು ಅಂತ. ಸೊ ಆ 5 ವರ್ಷನ ಕಮ್ಮಿ ಮಾಡಿ 1-2 ವರ್ಷಕ್ಕೆ ಮಾಡ್ಕೊಟ್ಟಿದ್ದಕ್ಕೆ ಸೊ ಶ್ರೀನಿಧಿ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ದೀಕ್ಷಿತ್ ಸರ್, ಆಮೇಲೆ ಭರತ್ ಸಾಗರ ಸರ್, ಆಮೇಲೆ ಉಷಾ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅಷ್ಟೇ, ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯೂಶಲಿ ನಾನು ಆ ಕಡೆ ಕೂತ್ಕೊಂಡು ಕತೆಗಳು ಬರಿತಿರ್ತೀನಿ. ಈಗ ಆಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಅಂಡ್ ಶ್ರೀನಿಧಿ ಅಂಡ್ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರ್ ಅಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನ ಮೀರಿಸ್ಲಿ ಅಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಅಂಡ್ ಶ್ರೀನಿಧಿ ಅಂಡ್ ದೀಕ್ಷಿತ್ ನಂತರ ನಾನು ತುಂಬಾ ವರ್ಷ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳ್ದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನ ನಾನು ನೋಡ್ತಾ ಬಂದಿದ್ದೀನಿ. ಅಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಅಂಡ್ ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು. ಅಂಡ್ ಶ್ರೀನಿಧಿ ಇಸ್ ಅ ವೆರಿ ಸ್ಪೆಷಲ್ ಡೈರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ ಅಂಡ್ ದಟ್ ಇಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರು ಪದ ಯೂಸ್ ಮಾಡಿದ್ರು, ಯಾರು ನೆನಪಿಲ್ಲ ನಂಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದ್ರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಅಟ್ಲೀಸ್ಟ್ ಅದನ್ನ ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಶನ್ಶಿಪ್ ಬೆಳ್ತಿದೆಯಲ್ಲ, ಅದು ನಿಮ್ಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಅಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟರ್ ಅಲ್ಲಿ ನೋಡಿ ಅಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿ, ಥ್ಯಾಂಕ್ ಯು ಭರತ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೂ ಇದು ತುಂಬಾ ಬೇರೆ ತರ ಎಕ್ಸ್ಪೀರಿಯನ್ಸ್. ನಂಗೆ ದವ್ವ ಆ ತರದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ, ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವನ್ ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ ಬಂದಿದ್ದೆ. ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಆಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಸೀನು ಸೂಪರ್ ಆಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದೀವಿ, ಭಯ ಪಡ್ಕೊಂಡು ಮಾಡಿದೀವಿ. ಕೆಲವೊಂದ್ಸತಿ ನಿಜ ಅನ್ಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನ್ಸೋದು. ನನ್ಗೊಂದು ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡಿದೀನಿ. ಅಂತಂತ ಜಾಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಂತ ಕಾಡಲ್ಲಿ, ಅದು ಕಾಡಲ್ಲಿ ನಾವೇ ಇಷ್ಟು ಜನ, ಒಂದು 10-15 ಜನ ಬಿಟ್ರೆ ಸ್ವಲ್ಪ ಆ ಕಡೆ ಹೋದ್ರೆ ಯಾರಂದ್ರೆ ಯಾರು ಇರಲ್ಲ ಅಂತ ಜಾಗದಲ್ಲಿ ಶೂಟ್ ಮಾಡಿದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗ್ಲೇ ಫುಲ್ ಎಕ್ಸೈಟ್ ಆಗಿದೆ. ಈಗ ನೋಡೋದಕ್ಕೆ ನಾನು ನಿಮ್ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನೀವೆಲ್ರಿಗೂ ಈ ಒಂದು ಸಿನಿಮಾ ಭಯ ಪಡಿಸುತ್ತೆ, ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಪ್ರಿಯಾ, ಗುಡ್. ಬಟ್ ಸೀರಿಯಸ್ಲಿ ಐ ವಾಂಟ್ ಪ್ರಿಯಾ ಆಮೇಲೆ ನನ್ನ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಬ್ರು ಒಳ್ಳೆ ಮಟ್ಟದಲ್ಲಿ ಬೆಳೀರಿ. ಪ್ರಿಯಾಗ್ ಮಾತ್ರ ಹೇಳ್ದಂಗೆ ಆಗುತ್ತೆ ಅನ್ಕೊಂತೀನಿ. ನಿಮ್ಮ ಹೆಸರು ಸರ್ಕೊಂಡೆ ಅನ್ಕೊಳಕ್ ಹೋಗ್ಬಿಡಿ. ಇಬ್ರು ಒಳ್ಳೇದಾಗ್ಲಿ. ಹಾಗೆ ಈಗ ಸಂಜೀವ್ ಅವರೇ ಮಾತಾಡಿ. ಎಡಿಟರ್, ಇವತ್ತನೇ ವಿಡಿಯೋ ನೋಡಿದ್ರೆ ಸಖತ್ ಆಕ್ಟ್ ಮಾಡ್ತೀರಿ, ನೀವು ಮಾಡಿದ್ದೀರಾ? ಎಲ್ರಿಗೂ ನಮಸ್ಕಾರ. ಆಗ್ಲೇ ಸುಮಾರು ಎಲ್ಲ ಮಾತಾಡಿದ್ದಾರೆ. ಸೊ ಹೆಂಗೆ ಬ್ಲಿಂಕ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇದೇ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಎಡಿಟಿಂಗ್ ಬಗ್ಗೆ ಬರಬೇಕು ಅಂದರೆ ನಾವು ಏನು ಯೂಶುವಲ್ ಪ್ಯಾಟರ್ನ್ ಮಾಡ್ತೀವಿ ಅದನ್ನು ಬ್ರೇಕ್ ಮಾಡಿ ಬೇರೆ ನಾವು ಟ್ರೈ ಮಾಡಿದ್ದೀವಿ. ಸೊ ನೋಡ್ಬೇಕು ಆಡಿಯನ್ಸ್ ಏನಂತಾರೆ ಅಂತ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ದೀಕ್ಷಿತ್ ಸರ್ಗೆ ಆಪರ್ಚುನಿಟಿ ಕೊಟ್ಟು, ಮತ್ತೆ ಶ್ರೀನಿಧಿ ಕೂಡ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ.
ಆಸ್ ಯೂಶುವಲ್ ನಾವೆಲ್ಲರೂ ಸೇರ್ಕೊಂಡು ಈ ಮೂವಿ ಮಾಡ್ತಾ ಇದ್ದೀವಿ ಆಸ್ ಲೈಕ್ ಬ್ಲಿಂಕ್ ಮಾಡಿದ ಹಾಗೆ ಅದೇ ಒಗ್ಗಟ್ಟಿನಲ್ಲಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಅವನೆಲ್ಲೋ ಬೈಕಲ್ಲಿ ಹೋಗ್ತಿರುವಾಗ ಅವ್ನಿಗೇನೋ ಥಾಟ್ ಬಂತು ತಕ್ಷಣ ಪ್ರಸು ಈ ರೀತಿ ಒಂದು ಪ್ಲಾನ್ ಬಂದಿದೆ, ಎಲ್ಲರಿಗೂ ಮಾತಾಡಿರ್ತಾರೆ ಈ ರೀತಿನೇ. ಸೊ ಪ್ರಸು ಒಂದು ಪ್ಲಾನ್ ಬಂದಿದೆ, ಈ ರೀತಿ ಒಂದು ಹಾರರ್ ಜಾನರ್ದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಸ್ನ ಅಂದ್ರೆ ಮಲ್ಟಿಪಲ್ ಪ್ರೊಡ್ಯೂಸರ್ಸ್ನ ನೋಡೋಣ ಅಂತಂದ್ರೆ ಸ್ಮಾಲ್ ಚಂಕಲ್ಲಿ ಇದು ಮಾಡುವಂಥದ್ದು ಹೀಗೆ ಮಾಡೋಣ ಅಂತ ಅನ್ಕೊಂಡು ಫೈನಲಿ ಅದು ಖುಷಿ ಆಯ್ತು. ಹಂಗೆ ಎಲ್ಲರನ್ನು ಹುಡುಕ್ತಿರುವಾಗ ದೀಕ್ಷಿತ್ ಬಾಯ್ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮೆಲ್ಲರನ್ನು ಮತ್ತೆ ಒಗ್ಗೂಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಅಂಡ್ ಏನಂತ ಹೇಳಿದ್ರೆ ಇದರಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಒಂದು, ಇನ್ನೊಂದು ರಿಯಲಿಸ್ಟಿಕ್ ಆಗಿ ಹೇಗೆ ನಾವು ಸೌಂಡ್ಸ್ ಅನ್ನ ತರಬೇಕಂತ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೆ ಟೀಸರ್ ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ರವಿ ಹಿರೇಮಠ ಅವರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸೌಂಡ್ ಡಿಸೈನ್ ಅನ್ನ ಅಂದ್ರೆ ಸೌಂಡ್ಸ್ ನ ವರ್ಕ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ಮೂವಿಗೆ ಅದು ಬೇರೆ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ವಿ. ಆದಷ್ಟು ಬೇಗ ನಿಮಗೆಲ್ಲರೂ ತಿಳಿಸ್ತೀವಿ. ಅಂಡ್ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಥಿಯೇಟರ್ ಅಲ್ಲಿ 100% ಕೊಡ್ತೀವಿ ಅಂತ ಹೇಳ್ತಾ ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಗಣ್ಯರಿಗೆ ಬಂದಿರೋರಿಗೆಲ್ಲರಿಗೂ. ನಂಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕೆ ಬರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತದು. ಸೊ ಐ ಫೀಲ್ ಎವ್ರಿ ಒನ್ ಬ್ಲೆಸಸ್ ಫಾರ್ ದ ಗುಡ್. ಸೊ ವಾಂಟ್ ಥ್ಯಾಂಕ್ ದೀಕ್ಷಿ. ಕಾಲ್ ಮಾಡಿ ಹೇಳ್ದೆ ಅಷ್ಟೇ, ಈ ಥರ ಏನೋ ಹೊಸ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಯು ಬಿ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಸೊ ದ್ಯಾಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಎಲ್ಲ ಇದೆ ನನಗೆ. So ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ವಿ ಹ್ಯಾವ್ ಸೀನ್ ದ ಹೋಲ್ ಟೀಮ್. ವಾಂಟ್ ಟು ಥ್ಯಾಂಕ್ ನಿಧಿ ಅಂಡ್ ದ ಹೋಲ್ ಟೀಮ್, ದೀಕ್ಷಿ. ಸೊ ವಿಶಸ್ ಆಲ್ ದ ಬೆಸ್ಟ್ ಅಷ್ಟೇ. ದಟ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್ ಯು. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡಬೇಡ ಪ್ಲೀಸ್. ಹೋಗ್ತಿದ್ರು ಏನ್ ಬೇಕಾದ್ರೂ ಎಕ್ಸಿಕ್ಯೂಟಿವ್ ಅಲ್ವಾ, ಕ್ಯಾಶ್ ಇಟ್ಕೊಳ್ಳಿ ಸರ್. ಸಿನಿಮಾ ಮುಗಿಸೋದು ಬೇಕಲ್ಲ, ದಯವಿಟ್ಟು ಪ್ಲೀಸ್. ಓಕೆ ಥ್ಯಾಂಕ್ ಯು ಕೊಡ್ತೇನೆ, ತಗೊಳ್ರಿ. ಓಕೆ ಮಾತಾಡಿ ಎಲ್ಲರೂ. ಥ್ಯಾಂಕ್ ಯು ಮಾತಾಡಿ. ಸೊ ಫಸ್ಟ್ ಆಫ್ ಆಲ್ ಟೀಸರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಮುಂಚೆನೆ ಈ ಟೀಸರ್ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿತ್ತು. ಸೊ ದೀಕ್ಷಿತ್ ಅವ್ರು ಬರೀ ಪ್ರೊಡ್ಯೂಸರ್ ಆಗಿ ನಿಂತಿಲ್ಲ, ಇಲ್ಲಿ ಒಬ್ಬ ಟೆಕ್ನಿಷಿಯನ್, ಒಬ್ಬ AD, ಏನೇನ್ ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅವರು, ಒಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತು. ಸೊ ಸಿನಿಮಾಗೆ ಒಳ್ಳೇದಾಗ್ಲಿ. ಶ್ರೀನಿಧಿ ಸರ್ ತುಂಬಾ ಚೆನ್ನಾಗಿದೆ ಟೀಸರ್. ಸೊ ನಂಗೆ ಮಾತಾಡಕ್ ಬರಲ್ಲ ಜಾಸ್ತಿ. ಸೊ ಈ ಸಿನಿಮಾ ಬಂದ್ಮೇಲೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಾರೆ, ಇಡೀ ಟೀಮ್ ಪಾಪ ನಿಂತಿದ್ದಾರೆ. ಸುಸ್ತಾದ್ರೆ ಕೆಲವ್ರು ಕೂತ್ಕೋಬಹುದು. ಹೀಗೆಲ್ಲ ಮಾಡ್ಬೇಡಿ ಪ್ಲೀಸ್, ಬೇಜಾರಾಗುತ್ತೆ. ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಿಂಕ್ ಆಯ್ತು. ಬ್ಲಿಂಕ್ ಆದ್ಮೇಲೆ ನಮ್ಗೆ ಬ್ಲಿಂಕ್ ಅಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆಯ ಜೊತೆ ನಮ್ಗೆ ಒಂದ್ ಸ್ವಲ್ಪ ಸರಿ ಬರ್ಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಅನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮ್ಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮ್ಗೆ ಬೇರೆ ತರದ ಅನುಭವ ಆಯ್ತು ಅಂತ. ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ 1-2 ತಿಂಗಳು ಟೈಮ್ ತಗೊಂಡ್ ನಮ್ಗೆ. ಅದಾದ್ಮೇಲೆ ಸೊ ನಮ್ಗೆ ಅನ್ನಿಸ್ತು, ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ತರದೊಂದು ಸಿನಿಮಾ ಐತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದ್ರಲ್ಲಿ ಒಂದು 70-80% ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು. ಹೊಸ ತರದ ತಂತ್ರಗಾರಿಕೆಯಲ್ಲಿ, ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೆ ಚೇಂಜ್ ಮಾಡ್ಬಿಡಿ ಅಂದ್ರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟರ್ಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗ್ ಚೇಂಜ್ ಮಾಡೋದಪ್ಪ ಅಂತ. ಅಂಡ್ ಅದು ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೋ ಬ್ಲಿಂಕ್ ರಿಲೀಸ್ ಆಗಕ್ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನೆಲ್ಲ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ. ಎಲ್ರು ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗ್ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ. ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ, ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಫುಲ್ ಬ್ಲಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದ್ ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯವೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ. ಆ ತರ ಬ್ಲಿಂಕ್ ಅಲ್ಲಿ 2ನೇ 3ನೇ ದಿನಕ್ಕಾಗ್ಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ. ಬಿಕಾಸ್ ಮಾರ್ಕೆಟಿಂಗ್ ಮಾಡಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ.
ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ, ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGF ನ ಗೆಲುವು ಶ್ರೀಲಂಕಾಗ ಹೋದ್ರು KGF ನ CD ಸಿಗುತ್ತೆ, ಪಾಕಿಸ್ತಾನಕ್ಕೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದ ನೆಲ ಜಲ, ನಮ್ಮ ಸಿನಿಮಾ ಕನ್ನಡ ಅಂಡ್ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತ ಕಂಡ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳ್ಳುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯನ್ ಬಂದಿರುತ್ತೆ, ಪರ್ಷಿಯಾದಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಳ್ಳುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡ್ಕೊಂಡು ಮನೆಯಲ್ಲೂ ಕೂಡ ಅದನ್ನ ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೇಲಿ ಮಾತಾಡಲ್ಲ, ವಿಡಿಯೋ ನೋಡು ಮಗ ಅಂತೀವಿ. ಸೊ ಎಸ್, ಕನ್ನಡದಲ್ಲಿ ಮಾಡ್ಬೇಕಿತ್ತು. ನಾವು ಟೈಮ್ ನಲ್ಲಿ ನಮ್ಮ ಪೋಸ್ಟ್ ಡಿಸೈನರ್ ಕನ್ನಡದಲ್ಲಿ ಕಳಿಸ್ಲಿಲ್ಲ ಅಂತ. ಎಸ್, ನೀವು ಹೇಳಿದ್ರಿಂದ ನಾವು ತಿದ್ಕೋತೀವಿ. ಇದು ನಿಜವಾಗ್ಲೂ ತಪ್ಪು. ಅಂಡ್ ನೀವು ನಮ್ಮ ತಪ್ಪುಗಳನ್ನ ಸರಿ ಮಾಡೋದಕ್ಕಿರೋದ್ರಿಂದ ತುಂಬಾ ಥ್ಯಾಂಕ್ಸ್. ಅಲ್ಲ, ಕನ್ನಡ ಒಂದು ಸಾಫ್ಟ್ ಪವರ್ ನ ಈಗ ಹೊರಗಡೆಗೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಇದೊಂದು ಕನ್ನಡದ ಚಿತ್ರ ಅಂತ ಕರೀತಾರೆ. ಖಂಡಿತ ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ ಸರ್. ತಮಿಳೆಲ್ಲ ಒಡಿಯಾ ಸರ್. ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ. ಹಂಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತ ಮಿತ್ರ ಸಿನಿಮಾದಲ್ಲಿ ಹಿಂಗೆ ತೆಲುಗು ದೆವ್ವ ಇರುತ್ತೆ, ಹಂಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಡ್ ಬರೋಣ ಅಂತ ಒಂದು ಪ್ರಯತ್ನ ಬಿದ್ದಿದೆ. ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು. ನಾವು ಹೊಸ ರೀತಿಯ ಫೌಂಡ್ ಫುಟೇಜ್ ಜಾನ್ರ 2013 ಅಲ್ಲಿ 6-5 ಚಿತ್ರ ಬಂದ ನಂತರ ಯಾವುದೇ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರ್ಲಿಲ್ಲ. ಹಂಗಾಗಿ ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದೀವಿ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ. ಹಂಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರನ ಪ್ರಾರಂಭ ಮಾಡಿದ್ವಿ. ಅಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗ್ಲೂ ಕೂಡ ಹೊಸ ರೀತಿಯ ಕಥೆ ಹೇಳ್ಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ನಾವು ಸಿನಿಮಾಗೆ ಒಳಗೊಡ್ಬೇಕಾಗತ್ತೆ. ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ಈ ಸಿನಿಮಾದಲ್ಲಿ ತಂತ್ರಗಾರಿಕೆಯನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಹಂಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈಗಿನ ನಮ್ಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವ್ದು ಇದಾವೆ ಅಂದ್ರೆ ನಮ್ಗೆ ಗೋಪ್ರೋ ಇದೆ, ಓಸ್ಮೋ ಕ್ಯಾಮ್ರಾ ಇದೆ, ಮತ್ತೆ ನಮ್ಗೆ ಮೊಬೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಿದಾವೆ, ಹಿಡನ್ ಕ್ಯಾಮ್ರಾಗಳಿದಾವೆ. ಈ ತರ ಎಲ್ಲಾ ಕ್ಯಾಮ್ರಾಗಳ ಒಂದು ಆಳ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದೀವಿ. ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ, ನಾವುಗಳು ರಂಗಭೂಮಿ ಮಾಡ್ಕೊಂಡು ಚಿತ್ರರಂಗಕ್ಕೆ ಬಂದವರು, ನಮ್ಮನ್ನ ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ. ಧನ್ಯವಾದಗಳು. ಅದೇ ಸರ್, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಾವು ಒಂದು ಸ್ಕೂಲಲ್ಲಿ ಶೂಟ್ ಮಾಡ್ತಿದ್ವಿ. ಆಗ ನಮ್ಮ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ಸ್ ಪ್ರೀತನ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿದ್ರು. ಅಂಡ್ ನಾವೊಂದು ಫ್ರೀಕ್ವೆನ್ಸಿ ಮಷೀನ್ ಏನ್ ಬರುತ್ತೆ, ಆ ಮಷೀನ್ ನೇಮ್ ಏನಿದೆ ನಂಗೆ ಮರೀತು, EMF ಮಷೀನ್ ನ ಇಟ್ಕೊಂಡು ನಾವು ಗೋಸ್ಟ್ ಹಂಟಿಂಗ್ ನ ಶೂಟ್ ಮಾಡ್ತಿದ್ವಿ. ಜಸ್ಟ್ EMF ಮಷೀನ್ ನ ಇಟ್ಕೊಂಡು ಆ ಫ್ರೀಕ್ವೆನ್ಸಿ ಸೆಟ್ ಮಾಡ್ತಿದ್ವಿ. ಸಡನ್ ಆಗಿ ಆ ಡೈಲಾಗ್ ಬರುತ್ತೆ ಉತ್ತರೋದಿಯೋ ಅಂತ, ಸಡನ್ ಆಗಿ ಫ್ರೀಕ್ವೆನ್ಸಿ ಟಾಪ್ ಹೋಗ್ಬಿಡ್ತು. ಸೊ ಹಂಗಾಗಿ ಅದನ್ನೇ ಹಂಗೆ ಉಳಿಸ್ಕೊಂಡ್ವಿ. ಗೊತ್ತಿಲ್ಲ ಅದಿದೆಯೋ ಇಲ್ವೋ ಅಂತ, ನನಗೆ ಅಷ್ಟು ನಂಬಿಕೆ ಇಲ್ಲ. ಬಟ್ ಅದೇ ಇನ್ನೊಂದಿಷ್ಟು ಆಗಿದಾವೆ ಇನ್ಸಿಡೆಂಟ್ಸ್. ಸೊ ಮುಂದೆ ಕ್ವಶನ್ ಅಂಡ್ ಆನ್ಸರ್. ಮಾಧ್ಯಮದಲ್ಲಿ ಒಂದು ಮನವಿ ಇದೆ ಸರ್, ನಿರ್ಮಾಪಕರು ಮಾತಾಡೋದಲ್ಲ, ಕ್ವಶನ್ ಆನ್ಸರ್ ಕೊನೆ ಸೆಗ್ಮೆಂಟ್ ನಾವೇ ಪ್ಲಾನ್ ಮಾಡಿದ್ವಿ, ಅದರಲ್ಲಿ ಮಾತಾಡೋಣ ಸರ್. ಥ್ಯಾಂಕ್ ಯು. ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸಾರಿ, ಕ್ಷಮಿಸಿ ಸರ್, ಕ್ಷಮಿಸಿ. ಸೊ ಹಂಗೆ ಮಿಕ್ಕಿದ್ದನ್ನ ನಮ್ಮ ನಿರ್ಮಾಪಕರು ಮಾತಾಡ್ಬೇಕು. ಅಂಡ್ ಇಲ್ಲಿ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲಾ ಪತ್ರಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳು. ಯಾಕಂದ್ರೆ
ಬ್ಲಿಂಕ್ ತರದೊಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಬಗ್ಗೆ ನೀವು ಬರೆದು ಹಾಕಿದ್ರಿಂದ ಇನ್ನೊಂದಿಷ್ಟು ಜನ ಫೇಸ್ಬುಕ್ ಅಲ್ಲಿ ಅದನ್ನ ನೋಡಿ, ಟ್ವಿಟರ್ ನಲ್ಲಿ ಅದನ್ನ ನೋಡಿ, ಅದನ್ನ ರೀಶೇರ್ ಗಳು ಮಾಡಿ ಅದು ಟಿಕೆಟ್ ಆಗಿ ಕನ್ವರ್ಟ್ ಆಯ್ತು. ನನ್ಗೆ ಈಗಲೂ ನೆನಪಿದೆ, ಬ್ಲಿಂಕ್ ಚಿತ್ರದ ಮೊದಲ ಶೋ ಆದ್ಮೇಲೆ ಬೇರೆ ಬೇರೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ, ಕನ್ನಡ ಪತ್ರಿಕೆಗಳಲ್ಲಿ ಬಂದಂತಹ ರಿವ್ಯೂಸ್ ತುಂಬಾ ಚೆನ್ನಾಗಿದ್ದರಿಂದ ನಮ್ಗೆ ಬೆಂಗಳೂರಿನಲ್ಲಿ ಓಪನ್ ಆಯ್ತು ಆಡಿಯನ್ಸ್. ಅದಾದ್ಮೇಲೆ ಬೆಂಗಳೂರಿನಲ್ಲಿ ರಿವ್ಯೂಸ್ ಚೆನ್ನಾಗಿ ಬಂದು ಮೈಸೂರಿನಲ್ಲಿ ಓಪನ್ ಆಯ್ತು. ಸೊ ಈ ವರ್ಡ್ ಆಫ್ ಮೌತ್ ಫೋಮೋ ಕ್ರಿಯೇಟ್ ಆಗೋದಕ್ಕೆ ಕಾರಣಕರ್ತರು, ಪತ್ರಕರ್ತರು ಅಂಡ್ ಎಲ್ಲ ಯೂಟ್ಯೂಬ್ನವರು, ಪತ್ರಕರ್ತರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ ಕೂಡ ದೀರ್ಘದಂಡ ನಮಸ್ಕಾರ. ಎಲ್ಲರೂ ಹೀಗೆ ನಮ್ ಜೊತೆ ಇರಿ. ಅಂಡ್ ಈ ತರ ಏನಾದ್ರೂ ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಅದನ್ನ ನೀವು ಸರಿಪಡಿಸಿ ನಾವು ಮುಂದೆ ತಿದ್ಕೊಂಡು ಬದಲಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ಮಾಪಕರೇ. ನಾನೊಂದಿಷ್ಟು ಸಿನಿಮಾಗಳನ್ನ ನೋಡಿ, ಅಂದ್ರೆ ಈ ಚಿತ್ರ ಬರಿಬೇಕು ಅಂದಾಗ ರಾತ್ರಿನೇ ಕೂತ್ಕೋತಾ ಇದ್ದೆ. ಡಾರ್ಕ್ನೆಸ್ ಮತ್ತೆ ವೈಬ್ ಬರ್ಲಿ ಅಂತ ನಾನು ಸಂಗೀತನ ಹಾಕೋತಾ ಇದ್ದೆ. ಹಾಕೋವಾಗ ಏನಾಗ್ತಿತ್ತು, ರಾತ್ರಿ ಎಲ್ಲ ಕೂತ್ಕೊಂಡು ಬರೆದು ಮಲಗುವಾಗ ತುಂಬಾನೇ ಹಾಂಟ್ ಮಾಡ್ತಿತ್ತು ಏನೇನೋ ಸೌಂಡ್ ಕೇಳೋದು. ಮೇ ಬಿ ಬಿಕಾಸ್ ಆಫ್ ನನ್ನ ಎಕ್ಸ್ಪೀರಿಯನ್ಸ್ ಅದನ್ನೇ ನೋಡಿ ಮಲಗಿರೋದ್ರಿಂದ. ಅದಾದ್ಮೇಲೆ ಶೂಟಿಂಗ್ ಮಾಡಕ್ಕೆ ಹೋದಾಗ ಇನಿಷಿಯಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ಗಳು ನನಗಾಗ್ಲಿಲ್ಲ. ಬಟ್ ನಮ್ಮ ತಂಡದವರು ಒಂದು ಸ್ಕೂಲ್ ನಲ್ಲಿ ಶೂಟ್ ಮಾಡುವಾಗ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಯಾರೋ ಪಾಸ್ ಆದಂಗಾಯ್ತು, ಈ ತರದೆಲ್ಲ ಹೇಳ್ತಾ ಇದ್ರು. ಅಂಡ್ ನಾನು ಇನಿಷಿಯಲಿ ಬಿಲೀವ್ ಮಾಡ್ಲಿಲ್ಲ, ನಿಜಾನ ಸುಳ್ಳ ಗೊತ್ತಿಲ್ಲ ಅಂತ. ಆಮೇಲೆ ಒಂದ್ 3-4 ಜನ ಅದೇ ತರದ ಇವೆಂಟ್ ಆಯ್ತು ಅಂತ ಹೇಳಿದ್ರು. ಸೊ ನನಗೆ ಇವತ್ತಿಗೂ ನಂಬಿಕೆ ಇಲ್ಲ ಏನಾದ್ರೂ ಆಗಿದೆಯಾ ಇಲ್ವಾ ಅಂತ. ಬಟ್ ಒಂದಿಷ್ಟು ಜನರಿಗೆ ಅನುಭವ ಆಗಿದೆ. ಗೊತ್ತಿಲ್ಲ, ನೋಡುವ ಪ್ರೇಕ್ಷಕರಿಗೂ ಅದ್ರ ಅನುಭವ ಆದ್ರೆ ನಮ್ ಸಿನಿಮಾನು ಗೆಲ್ಲುತ್ತೆ ಅಷ್ಟೇ. ಇಲ್ಲ, ಒಂದೇ ಸಿನಿಮಾಗಾಗಷ್ಟಿದೆ. ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ವಿ ಎಷ್ಟು ಬೇಕು ಅಂತ. (6-5) ಕಂಪೇರ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದೊಂದು ಬೆಂಚ್ ಮಾರ್ಕ್ ನ ಕೊಟ್ಟಿರುವಂತ ಸಿನಿಮಾ. ನಮ್ಮ ಸಿನಿಮಾ ಅದೇ ಜಾನ್ರಾದ ಅಡಿಯಲ್ಲಿ ಬರ್ತಿರೋ ಇನ್ನೊಂದು ಪ್ರಯತ್ನ ಅಷ್ಟೇ. ಈಗ ಲವ್ ಸ್ಟೋರಿಗಳಲ್ಲೇ ಬೇರೆ ರೀತಿಯ ಲವ್ ಸ್ಟೋರಿ ಅನ್ನೋ ತರದ್ದು ನಮ್ದಷ್ಟೇ. ಅದಕ್ಕೆ ನಮ್ಗೆ ಕಂಪ್ಯಾರಿಸನ್ ಇಲ್ಲ. ಆದ್ರೆ ಟೆಕ್ನಿಕಾಲಿಟೀಸ್ ಅಲ್ಲಿ ಏನಂದ್ರೆ ಅದರಲ್ಲಿ ಒಂದು ಕ್ಯಾಮ್ರಾ ಮುಖ್ಯ ಭೂಮಿಕೆಯಲ್ಲಿತ್ತು, ಇಲ್ಲಿ ನಾವು 5 ಕ್ಯಾಮ್ರಾನ ಮುಖ್ಯ ಭೂಮಿಕೆಗೆ ತಂದಿದ್ದೀವಿ. ಫೌಂಡ್ ಫುಟೇಜ್ ಜಾನ್ರಾ ಸಿನಿಮಾಗಳಲ್ಲಿ ಕ್ಯಾಮ್ರಾ ಕೂಡ ಪಾತ್ರಧಾರಿಯಾಗಿರೋದ್ರಿಂದ ಇಲ್ಲಿ 5 ಜನ ನಟರ ಜೊತೆ ಇನ್ನು 5 ಕ್ಯಾಮ್ರಾಗಳು ಕೂಡ ಪಾತ್ರವನ್ನು ವಹಿಸಿವೆ. ಹೌದು ಸರ್. ನಾವು ಹೇಗೆ ಅಂತ ಹೇಳಿದ್ರೆ ಇದನ್ನ ಮಾಡ್ತಾ ಇರುವಾಗಲೇ ಅನ್ಕೊಂಡಿದ್ವಿ ಫಸ್ಟ್ ಅಂದ್ರೆ ಮ್ಯೂಸಿಕ್ ಅಂತ ಹೇಳೋಕ್ಕಿಂತ ಸೌಂಡ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದು. ಫಸ್ಟ್ ನಾವು ಏನು ಫಸ್ಟ್ ಕಾಪಿ ಇದೆ ಮಾಡ್ಕೊಂಡ್ಬಿಟ್ವಿ, ಸೌಂಡ್ಸ್ ಎಲ್ಲದನ್ನು ಫಸ್ಟ್ ಮಾಡ್ಕೊಂಡ್ವಿ. ಆಮೇಲಿಂದ ಇದು ಹೊಸದಾಗಿ ನಾವು ಮಾಡ್ತಿರೋದ್ರಿಂದ ರವಿ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋಂತ, ರವಿ ಹಿರೇಮಠ ಅವ್ರ ಹತ್ರ ಹೋದ್ವಿ. ಅವ್ರೊಂದ್ ಸ್ವಲ್ಪ ಸೌಂಡ್ಸ್ ಅನ್ನ ಹೇಳಿದ್ರು. ಅಂಡ್ ಅವ್ರ ಸೌಂಡ್ಸ್ ಏನ್ ಕೊಟ್ಟಿದ್ರು ಅಂಡ್ ನಮ್ದೇನನ್ನ ಸುಮಾರು ನೀವೇನ್ ಸೌಂಡ್ ಕೇಳಿದ್ವಿ ಎರಡನ್ನೂ ಮರ್ಜ್ ಮಾಡ್ಬಿಟ್ಟು ಇನ್ನೊಂದನ್ನ ನಾವು ಸೌಂಡ್ ಹೊರಗಡೆ ತೆಗ್ದಿರೋದು ಸರ್. ಅಂಡ್ ಇದು ಟೋಟಲಿ ಹೇಗೆ ಅಂತ ಹೇಳಿದ್ರೆ ಈ ಕಡೆ ತೀರಾ ಸಿನಿಮ್ಯಾಟಿಕ್ ಅಂತನೂ ಆಗ್ಬಾರ್ದು. ಅಂದ್ರೆ ಇದು ಧಾಮ್ ಧೂಮ್ ಅಂತ ಕೊಟ್ಬಿಟ್ಟು ಈ ಕಮರ್ಷಿಯಲ್ ಎಲಿಮೆಂಟ್ ಅನ್ನೋಕ್ಕಿಂತ ರಿಯಲಿಸ್ಟಿಕ್ ಆಗಿ, ಅಂದ್ರೆ ನಾವು ನಾರ್ಮಲ್ ಆಗಿ ಹಿಂಗೆಂಗೋ ಹೋಗ್ತಿರುವಾಗ ಏನೋ ಒಂದು ಬಾಗಿಲು ಸಡನ್ ಆಗಿ ಢಪ್ ಅಂತ ಹೊಡೆದ್ರೆ ನಮ್ಗೆ ಯಾವ ರೀತಿ ಹೆದರಿಕೆ ಆಗುತ್ತೆ, ಆ ರೀತಿನ ನಾವು ಸಿನಿಮಾದಲ್ಲೂ ಕೂಡ ತರಬೇಕು ಅನ್ನೋ ಪ್ಲಾನ್ಸ್ ಅಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಅನ್ನು ಹಾಕೊಂಡಿದ್ದೇವೆ. ಹೌದು ಹೌದು ಸರ್. ನಾವು ಇದರಲ್ಲಿ ಸುಮಾರು ಎಂಡಲ್ಲೂ ಕೂಡ ಏನಂತ ಹೇಳಿದ್ರೆ ಈ ಭರತನ್ ಕ್ಯಾರೆಕ್ಟರ್ ತಲೆ ಚಚ್ಕೊಳ್ಳೋ ಕ್ಯಾರೆಕ್ಟರ್ ಇದೆ. ಸೊ ಕೆಲವೊಂದನ್ನ ನಾವು ಡಬ್ಬಿಂಗ್ ಮಾಡಿದ್ರು ಬರೋದಿಲ್ಲ. ಸೊ ಅಂತದನ್ನ ನಾವು ರಿಟೈನ್ ಮಾಡಿದ್ವಿ. ಹಾಗೆ ಸುಮಾರು ಅದರಲ್ಲಿ ಪದಗಳನ್ನ ಅಥವಾ ನಮ್ಮ ಸಿನಿಮಾದಲ್ಲೂ ಕೂಡ ಸುಮಾರು ರೀತಿ ರಿಟೈನ್ ಮಾಡ್ತಾ ಇದೀವಿ. ಅಂಡ್ ಇದಕ್ಕಾಗಿ ಏನಂತ ಹೇಳಿದ್ರೆ ನಾವು ಪ್ರತಿಯೊಂದು ಏನೋ ಒಂದು ಶೇರ್ ಮಾಡುವಾಗ ಬೇರೆ ಬೇರೆ ಕಂಟೆಂಟ್ ಗಳ ಜೊತೆ ನಮ್ ಯಾವ್ದೋ ಒಂದು ಹಾರರ್ ಅಂತ ಹೊಡೆದಾಗ ಬೇರೆ ಕಂಟೆಂಟ್ ಅನ್ನ ಬಿಡ್ತಾ ಇದ್ವಿ. ಅದಕ್ಕೋಸ್ಕರ ಮ್ಯೂಸಿಕಲ್ಲಿನೂ ಒಂದು ಪಾರ್ಟ್ ಇರಲಿ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಆಂಥಮ್ ನ ಬಿಟ್ಟಿದ್ವಿ. ಅಂದ್ರೆ ನಮ್ಮ ಕಂಟೆಂಟ್ ಗಳ ಜೊತೆ ಅದು ಒಂದು ಜರ್ನಿ ಮಾಡ್ಲಿ ಅಂತ. ಸೊ ಎಸ್ಟಾಬ್ಲಿಷ್ಮೆಂಟ್ ಗೆ ಆ ರೀತಿ ಮ್ಯೂಸಿಕಲ್ ಪಾರ್ಟ್ ತಂದಿದೀವಿ. ಬಟ್ ಕಮಿಂಗ್ ಟು ದಿಸ್ ಸಿನಿಮಾ ಏನಿದೆ ಅದು ಬೇರೆ ರೀತಿಯ ಒಂದು ರಿಯಲಿಸ್ಟಿಕ್ ಸೌಂಡ್ ಅನ್ನ ಕೊಡಕ್ಕೆ ಎಲ್ಲ ರೀತಿ ಪ್ರಯತ್ನ ಅಂಡ್ ಪ್ಲಾನ್ ನಡೀತಾ ಇದೆ. 2 ಕಡಿಮೆನೆ ಅಲ್ವಾ ನಿಧಿ? ಎಸ್, 2 ಅವರ್ ಅಂತ ಪ್ಲಾನ್ ಇದೆ. ಎಸ್ ಸರ್. ಇದು ಸಿನಿಮಾ ಶೂಟ್ ಮಾಡಿದ್ವಿ. ನಾನು ಸಮೀರ್ ಅವ್ರದ್ದು ದೂತ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೆ. ಅಂಡ್ ಸಮೀರ್ MD ಬಂದು ಈ ತರ ಪ್ಯಾರಾನಾರ್ಮಲ್ ವಿಡಿಯೋಗಳನ್ನ ಮಾಡೋದ್ರಲ್ಲಿ ಕನ್ನಡದಲ್ಲಿ ಫೇಮಸ್ ವ್ಯಕ್ತಿ. ಅವರ ಸೋಷಿಯಲ್ ಇಶ್ಯೂಸ್ ಮಾಡೋ ವಿಡಿಯೋಗಳ ಜೊತೆಗೆ ಅವ್ರದ್ದು ಇನ್ನೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ದೆವ್ವಭೂತಗಳ ಅನ್ವೇಷಣೆಯ ಕುರಿತಾದಂತಹ ವಿಡಿಯೋಗಳನ್ನು ಮಾಡ್ತಿದ್ರು. ಹಾಗಾಗಿ ಅವರು ಒಂದು ವಿಡಿಯೋದಲ್ಲಿ ಬ್ಲಿಂಕ್ ಬಗ್ಗೆ ಮಾತಾಡಿದ್ರು. ಈ ತರ ಒಂದು ಟೈಮ್ ಟ್ರಾವೆಲ್ ಸಿನಿಮಾ ಬಂದಿದೆ ನೋಡಿ ಅಂತ. ಅವರು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡಿದ ಸಿನಿಮಾದಲ್ಲಿ
ವಿಡಿಯೋದಲ್ಲಿ. ಹಾಗಾಗಿ ಅವ್ರಿಗೆ ನಾನು ಮೆಸೇಜ್ ಹಾಕಿದೆ, ಥ್ಯಾಂಕ್ಸ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ. ಹಾಗೆ ಅವ್ರ ನಂಬರ್ ಎಕ್ಸ್ಚೇಂಜ್ ಆಯ್ತು. ನೀವೇ ಇದರಲ್ಲಿ ನರೇಟ್ ಮಾಡಿ ಕಥೆನ ಅಂತ ಹೇಳಿದ್ವಿ, ಅವರೇ ಮಾಡಿದ್ರು. ಅದಾದ್ಮೇಲೆ ರೀಸೆಂಟ್ಲಿ ಒಂದು ವಿಡಿಯೋನು ಕೂಡ ವೈರಲ್ ಆಯ್ತು. ಸೊ ಹಾಗಾಗಿ ಅವ್ರು ಸ್ವಲ್ಪ ಎಲ್ರಿಗೂ ಚಿರಪರಿಚಿತ ಮುಖ ಆಯ್ತು. ನಾವು ಮುಂಚೆನೆ ಅಪ್ರೋಚ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ವಿ. ಥ್ಯಾಂಕ್ ಯು. ಬಂದಿದ್ದಾರೆ, ಇಡೀ ಟೀಮ್ ಪಾಪ ನಿಂತಿದ್ದಾರೆ. ಸುಸ್ತಾದ್ರೆ ಕೆಲವ್ರು ಕೂತ್ಕೋಬಹುದು. ಹೀಗೆಲ್ಲ ಮಾಡ್ಬೇಡಿ ಪ್ಲೀಸ್, ಬೇಜಾರಾಗುತ್ತೆ. ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಿಂಕ್ ಆಯ್ತು. ಬ್ಲಿಂಕ್ ಆದ್ಮೇಲೆ ನಮ್ಗೆ ಬ್ಲಿಂಕ್ ಅಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆ ಜೊತೆ ನಮ್ಗೆ ಒಂದ್ ಸ್ವಲ್ಪ ಸರಿ ಬರ್ಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಅನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮ್ಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮ್ಗೆ ಬೇರೆ ತರದ ಅನುಭವ ಆಯ್ತು ಅಂತ. ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ 1-2 ತಿಂಗಳು ಟೈಮ್ ತಗೊಂಡ್ ನಮ್ಗೆ. ಅದಾದ್ಮೇಲೆ ಸೊ ನಮ್ಗೆ ಅನ್ನಿಸ್ತು, ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ತರದೊಂದು ಸಿನಿಮಾ ಐತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದ್ರಲ್ಲಿ ಒಂದು 70-80% ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು. ಹೊಸ ತರದ ತಂತ್ರಗಾರಿಕೆಯಲ್ಲಿ, ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೆ ಚೇಂಜ್ ಮಾಡ್ಬಿಡಿ ಅಂದ್ರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟರ್ಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋದಪ್ಪ ಅಂತ. ಅಂಡ್ ಅದು ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೋ ಬ್ಲಿಂಕ್ ರಿಲೀಸ್ ಆಗಕ್ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನೆಲ್ಲ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ. ಎಲ್ರು ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗ್ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ. ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ, ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಫುಲ್ ಬ್ಲಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದ್ ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ. ಆತರ ಬ್ಲಿಂಕ್ ಅಲ್ಲಿ 2ನೇ 3ನೇ ದಿನಕ್ಕಾಗ್ಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ. ಬಿಕಾಸ್ ಮಾರ್ಕೆಟಿಂಗ್ ಮಾಡಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ. ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ, ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGF ನ ಗೆಲುವು ಶ್ರೀಲಂಕಾಗೆ ಹೋದ್ರು KGF ನ CD ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದ ನೆಲ ಜಲ, ನಮ್ಮ ಸಿನಿಮಾ ಕನ್ನಡ ಅಂಡ್ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತ ಕಂಡ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳ್ಳುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯನ್ ಬಂದಿರುತ್ತೆ, ಪರ್ಷಿಯಾದಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಳ್ಳುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡ್ಕೊಂಡು ಮನೆಯಲ್ಲೂ ಕೂಡ ಅದನ್ನ ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೆಯಲ್ಲಿ ಮಾತಾಡಲ್ಲ, ವಿಡಿಯೋ ನೋಡು ಮಗ ಅಂತೀವಿ. ಸೊ ಎಸ್, ಕನ್ನಡದಲ್ಲಿ ಮಾಡ್ಬೇಕಿತ್ತು. ನಾವು ಟೈಮ್ ನಲ್ಲಿ ನಮ್ಮ ಪೋಸ್ಟ್ ಡಿಸೈನರ್ ಕನ್ನಡದಲ್ಲಿ ಕಳಿಸ್ತಿಲ್ಲ ಅಂತ. ಎಸ್, ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ. ಇದು ನಿಜವಾಗ್ಲೂ ತಪ್ಪ. ನೀವು ನಮ್ಮ ತಪ್ಪುಗಳನ್ನ ಸರಿ ಮಾಡೋದಕ್ಕಿರೋದ್ರಿಂದ ತುಂಬಾ ಥ್ಯಾಂಕ್ಸ್. ಅಲ್ಲ, ಕನ್ನಡ ಒಂದು ಸಾಫ್ಟ್ ಪವರ್ ನ ಈಗ ಹೊರಗಡೆಗೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಇದೊಂದು ಕನ್ನಡ ಚಿತ್ರ ಅಂತ ಕರೀತಾರೆ. ಖಂಡಿತ ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ ಸರ್.
ತಮಿಳೆಲ್ಲ ಒಡಿಯಾ ಸರ್. ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ, ಹಂಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹಿಂಗೆ ತೆಲುಗು ದೆವ್ವ ಇರುತ್ತೆ, ಹಂಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಡ್ ಬರೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ.